ಮಾಜಿ ಮಂತ್ರಿ ಶ್ರೀರಾಮುಲು ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಿಮ್ಗೆ ನೆನಪಿರಬಹುದು. ಆದ್ರೆ ಇಷ್ಟು ದಿನ ಬಿಟ್ಟು ಇವತ್ತು ಸ್ಪೀಕರ್ ಬೋಪಯ್ಯ ಸಾಹೇಬ್ರ ರಾಜೀನಾಮೆ ಅಂಗೀಕಾರ ಮಾಡ್ಯಾರಂತ. ಮಾಜಿ ಮಂತ್ರಿ ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಿರಬಹುದು. ಆದ್ರೆ ಇದೆಲ್ಲ ಬಹುಶಃ ಮಂದಿ ಮರ್ತಿದ್ರೆ ಕಾಣ್ತದ. ಸರಿ ಒಂದ್ ತಿಂಗಳ ಮ್ಯಾಲಾಗಿತ್ತು ರಾಜೀನಾಮೆ ಕೊಟ್ಟು. ಆದ್ರೆ ಇಷ್ಟು ದಿನ ಮೀನಾಮೇಷ ಎಣ್ಸಾಕತ್ತಿದ್ದ ಸ್ಪೀಕರ್ ಬೋಪಯ್ಯ ಸಾಹೇಬ್ರ ಈಗ ಸಡನ್ ಆಗಿ ಶ್ರೀರಾಮುಲು ರಾಜೀನಾಮೆನ ಅಂಗೀಕಾರ ಮಾಡ್ಯಾರ. ಸೆಪ್ಟೆಂಬರ್ 4ನೇ ತಾರೀಕು ಮಡಿಕೇರಿಗೆ ಹೋಗಿ ಸ್ಪೀಕರ್ ಕೈಯಾಗ ರಾಜೀನಾಮೆ ಪತ್ರ ಕೊಟ್ಟು ಬಂದಿದ್ರು. ಆದ್ರ ಇನ್ನೂ ಮಠ ರಾಜೀನಾಮೆ ಪತ್ರ ಅಂಗೀಕಾರ ಆಗಿರ್ಲಿಲ್ಲ. ಇವತ್ತ ರಾಜೀನಾಮೆ ಅಂಗೀಕಾರ ಮಾಡ್ಯಾರ. ಇಷ್ಟು ದಿನ ಬಿಟ್ಟು ಈಗ ಯಾಕೆ ಮಾಡ್ಯಾರ ಬರ್ರಿ ಕೇಳುಮು. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅದ ನಮ್ಮ ಜೊತೆ. ಈಗ ಅರವಿಂದ್, ಯಾಕೆ ಇಷ್ಟು ದಿನ ಬಿಟ್ಟು ಈಗ ನೆನಪಾಯ್ತಂತ ಹೆಂಗ? ಶ್ವೇತಾ, ಏನಂದ್ರ ಕಳೆದ ತಿಂಗಳು 4ನೇ ತಾರೀಕು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರು ಬಂದದ. ಹಿಂಗಾಗಿ ನನ್ನ ಮನಸ್ಸಿಗೆ ಇದರಿಂದ ತುಂಬಾ ನೋವಾಗ್ಯದ. ಇದಕ್ಕೆ ಬೇಸತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಹಿಂಗಾಗಿ ರಾಜೀನಾಮೆನೂ ಕೂಡ ಕೊಟ್ಟಿದ್ರು. ಸ್ಪೀಕರ್ ಇವರು ರಾಜೀನಾಮೆ ಕೊಡುವಾಗ ಸ್ಪೀಕರ್ ಬೆಂಗಳೂರಿನಾಗ ಇರ್ಲಿಲ್ಲ, ಮಡಿಕೇರಿಗೆ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ರು. ಆದ್ರೆ ಸುಮಾರು ಒಂದೂವರೆ ತಿಂಗಳಾದ್ರೂ ಕೂಡ ಸ್ಪೀಕರ್ ರಾಜೀನಾಮೆಯನ್ನ ಸ್ವೀಕರಿಸಿರ್ಲಿಲ್ಲ. ಆದ್ರ ಈಗ ವಿರೋಧ ಪಕ್ಷಗಳು ಒತ್ತಡ ಹೆಚ್ಚಾಗಿತ್ತು. ರಾಜೀನಾಮೆ ಕೊಟ್ಟು 1.5 ತಿಂಗಳಾದ್ರೂ ಸ್ವೀಕಾರ ಮಾಡಿಲ್ಲ ಶ್ರೀರಾಮುಲು ಅವ್ರದಂತ. ಅಲ್ದನ ರಾಜ್ಯಪಾಲರು ಕೂಡ ಕಾಂಗ್ರೆಸ್ನವರು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಹಿಂಗಾಗಿ ಇವತ್ತು ಅನಿವಾರ್ಯವಾಗಿ ಇವರು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ಯದ ಶ್ವೇತಾ. ಅರವಿಂದ್, ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಒಟ್ಟಾರೆ ಶ್ರೀರಾಮುಲು ರಾಜೀನಾಮೆ ಕೊಟ್ಟು 1 ತಿಂಗಳ ಮ್ಯಾಲಾಗಿತ್ತು. ಅದಾದ್ಮೇಲೆ ಜನಾರ್ದನ ರೆಡ್ಡಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರ. ಈಗ ಕೊಪ್ಪಳ ಚುನಾವಣೆನೂ ಆಯ್ತು, ರಿಸಲ್ಟ್ ಬತ್ತು, ಇನ್ನೇನು ಕೆಲಸ ಅಂತ ಹೇಳಿ ರಾಮುಲು ರಾಜೀನಾಮೆನ ಅಂಗೀಕಾರ ಮಾಡ್ಯಾರ. ಇನ್ನು ಆಂಧ್ರದಾಗ ತೆಲಂಗಾಣ ಬ್ಯಾರೆ ರಾಜ್ಯ ಮಾಡ್ಬೇಕಂತ ಹೋರಾಟ ನಡೆದಿದ್ದು ನಮ್ಮ ರಾಜ್ಯದ ಮ್ಯಾಗೂ ಬಹಳ ಎಫೆಕ್ಟ್ ಆಗೈತೆ ನೋಡ್ರಿ. ಕದ್ಲಿದ್ಲ ಸರಿಯಾಗಿ ಬರ್ಲಾರ್ದ ರಾಯಚೂರ್ನ್ಯಾಗ ಈಗ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗೈತಿ. ಅಂಥದ್ರಾಗ ಬಳ್ಳಾರಿ ಘಟಕಕ್ಕೂ ಅಂಥಾದ ಪರಿಸ್ಥಿತಿ ಬಂದೈತಿ. BTPSನ್ಯಾಗ ಇನ್ನು 15 ದಿನಕ್ಕೆ ಆಗುವಷ್ಟ ಕಲ್ಲಿದ್ಲ ಉಳಿದೈತಿ. ಈ ಘಟಕದಾಗ 500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾರ. ರಾಯಚೂರ್ನ್ಯಾಗ ಕಲ್ಲಿದ್ಲ ಇಲ್ದ ಸಾಕಷ್ಟು ತ್ರಾಸ ಆಗೈತಿ. ಬಳ್ಳಾರಿಯೊಳಗೂ ಹಿಂಗ ಆದ್ರ ಮತ್ತಿಷ್ಟು ಗೋಳಾಟಂತೂ ತಪ್ಪಿದ್ದಲ್ ನೋಡ್ರಿ. ಸರ್ಕಾರದವರು ಜಲ್ದಿ ತಲೆ ಕೆಡ್ಸ್ಕೊಂಡು ಲಘುನ ಪರಿಹಾರ ಹುಡುಕ್ಬೇಕಾಗ್ಯದ. ರಾಜ್ಯದಾಗ ಈಗ ಎಲ್ಲಾ ಕಡೆ ಕರೆಂಟ್ ಕಟ್ ಆಗಿ ಮಂದಿ ತ್ರಾಸ್ ಪಡಾಕತ್ತಾರ. ಕರೆಂಟ್ ಉಳಿಸ್ಬೇಕಂತ ಶೋಭಾ ಮೇಡಮ್ ಅವರು ಸಾಕಷ್ಟು ಪ್ಲಾನ್ ಮಾಡಾಕತ್ತಾರ. ಆದ್ರೆ ಕೊಪ್ಪಳದಾಗ ನಗರಸಭೆ ಅಧಿಕಾರಿಗಳು ಕರೆಂಟ್ ಲಾಸ್ ಮಾಡಾಕತ್ತಾರ. ಸಿಟ್ಯಾಗಿನ ಮ್ಯಾದಾರ ಓಣ್ಯಾಗ 11 ಗಂಟೆ ಹೊಡೆದ್ರು ಲೈಟ್ ಉರಾಕತ್ತಿದ್ವು. ಅಷ್ಟ ಅಲ್ದ ಗಾಂಧಿ ಸರ್ಕಲ್ನ್ಯಾಗ ಹೈ ಮಾಸ್ಕ್ ಬಲ್ಬ್ ಸಹಿತ ಸುಡಾಕತ್ತಿದ್ವು. ಇವು 100ರಿಂದ 500 ವೋಲ್ಟೇಜ್ ಬಲ್ಬ್ಗಳದಾವ. ಅಧಿಕಾರಿಗಳು ಲೈಟ್ ಆರಿಸಲಾರ್ದ ನಿರ್ಲಕ್ಷ್ಯ ಮಾಡಿದ್ದಕ್ಕ ಮಂದಿ ಸಿಟ್ಟಿಗೆದ್ದಾರೆ. ಬೇಕಾದಾಗ ಮನ್ಯಾಗ ಕರೆಂಟ್ ಇರಂಗಿಲ್ಲ. ಇಲ್ಲಿ ನೋಡಿದ್ರ ಸುಮ್ನ ಕರೆಂಟ್ ಉರ್ಸಾಕತ್ತಾರಂತ ಭಯಕತ್ತಾರ. ಸಂಜೆ ಆದ್ಮೇಲೆ ಲೈಟ್ ಹೋತಾವ. ಹಿಂಗಾಗಿ ಮಂದಿ ಎಲ್ಲ ಕತ್ಲಾಗ ಇರುವಂಗಾಗೈತೆ. ರೊಕ್ಕ ಇದ್ದೋರು ಜನರೇಟರು ಬ್ಯಾಟ್ರಿಲೇ ಲೈಟ್ ಹಚ್ಕೋತಾರ. ಆದ್ರ ಬಡವ್ರ ಗತಿ ಏನಾಕೈತೆ ಹೇಳ್ರಿ? ಈಗ ನೋಡಿದ್ರ ರೇಷನ್ ಅಂಗಡಿಯಾಗ ಸರಿಯಾಗಿ ಚಿಮಣಿ ಎಣ್ಣೆ ಸಹಿತ ಸಿಗುವಲ್ದು. ಅದಕ್ಕ ಹುಬ್ಬಳ್ಳಿಯಾಗ ಇವತ್ತ ಮುಂಜಾನೆ ಮಂದಿ ಸಿಟ್ಟಿಗೆದ್ದಿದ್ರು. ಇವತ್ತು ಮುಂಜಾನೆ ಇನ್ನೂ ಸೂರ್ಯ ಹುಟ್ಟಿದ್ದಿಲ್ಲ. ಆದ್ರೆ ಆಗ್ಲೇ ಈ ಮಂದೆಲ್ಲ ಚಿಮಣಿ ಎಣ್ಣೆ ಬೇಕಂತ ಕ್ಯಾನ್ ಹಿಡ್ಕೊಂಡು ರೇಷನ್ ಅಂಗಡಿ ಮುಂದೆ ಸಾಲ್ ಹಚ್ಚಿದ್ರು. ಹುಬ್ಬಳ್ಳಿಯಾಗಿನ ಕೇಶವಾಪುರದ ಈ ಮಂದಿ ಬಾಳೆವು ಯಾರು ಕೇಳ್ತಾರೆ ಹೇಳ್ರಿ? ಬೆಳ್ಳಿ ಚುಕ್ಕಿ ಮೂಡು ವೇಳೆದಾಗ ಬಂದು ನಿಂತು ಇವ್ರಿಗೆ ಸಾಕಾಗಿ ಹೋಗಿತ್ತು. 10 ಗಂಟೆ ಹೊಡೆದ್ರೂ ಚಿಮಣಿ ಎಣ್ಣೆ ಕೊಡ್ಲಿಲ್ಲ. ಅಂಗಡಿ ಮಾಲೀಕ ಎಣ್ಣೆ ಇಲ್ಲ ಅಂತ ದಬಾಯಿಸಾಕ್ ಶುರು ಮಾಡಿದ್ದ. ಸಿಟ್ಟಿಗೆ ಎದ್ದು ಮಂದಿ ತಿರುಗಿ ಬಿದ್ರು ನೋಡ್ರಿ.
ಇಲ್ಲಿ 24 ತಾಸು ಕರೆಂಟ್ ತೆಗಿತಾರೆ. ಈ ಕರೆಂಟ್ ತೆಗಿಯೋ ಟೈಮ್ದಾಗ ಚಿಮ್ನಿ ಅಂತೂ ಕಂಪಲ್ಸರಿ ಎಲ್ಲರ ಮನೆಗೂ ಬೇಕು. ಚಿಮ್ನಿ ಎಣ್ಣೆನೂ ಬಂದ್ ಮಾಡ್ಯಾರ. ಮೊದಲೇ ನಮಗೆ 1 ತಿಂಗಳು ಅಡ್ವಾನ್ಸ್ ಹೇಳಿದ್ರಂದ್ರೆ ನಾವೇನಾದರೂ ಮಾಡ್ಕೊತಿದ್ವಿ. ಎಕ್ದಮ್ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಮಹಿಳೆಯರು ಬಂದು ನಿಂತು ಹೊತ್ತನೇ ನಾವು ಚಿಮ್ನಿ ಎಣ್ಣೆ ಕೊಡೋಂಗಿಲ್ಲ ರೇಷನ್ ಇದ್ದವ್ರಿಗೆ ಅಂದ್ರೆ ಎಲ್ಲ ಮಹಿಳೆಯರು ಏನು ಮಾಡ್ಬೇಕು? ಮೊದ್ಲ ಕರೆಂಟ್ ಕೈಕೊಟ್ಟು ಪರದಾಡೋ ಹಂಗಾಗೈತಿ. ಅಂತಾದ್ರಾಗ ಚಿಮ್ನಿ ಎಣ್ಣಿನೂ ಕೊಡ್ಲಿಲ್ಲ ಅಂದ್ರ ಹೆಂಗ್ ಹೇಳ್ರಿ? ಸಿಲಿಂಡರ್ ಇದ್ದವ್ರಿಗೆ ಕೊಡಂಗಿಲ್ಲ ಅಂತಾರ. ಹಂಗಂದ್ರ ಕರೆಂಟ್ ಹೋದ್ರೆ ಏನ್ ಮಾಡ್ಬೇಕು ನೀವೇ ಹೇಳ್ರಿ? ಇನ್ನು ಲೆಕ್ಕಕ್ಕೆ 6 ಲೀಟರ್ ಎಣ್ಣೆ ಹಾಕಿದ್ರು ಬುರ್ಗಾ ಎಬ್ಸಿ 5 ಲೀಟರ್ ಬಿಟ್ಟಿರ್ತಾರ. ರೇಷನ್ದಾಗ ಎಣ್ಣೆ ಉಳಿಸಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾರಂತ ಮಂದೆಲ್ಲ ಗಲಾಟೆ ಮಾಡಿದ್ರು. ಇವ್ರ ಮಾತು ಕೇಳಿ ಅಧಿಕಾರಿಗಳು ಏನೇನೋ ಸಮಜಾಯಿಸಿ ಕೊಟ್ರು. ಈಗ ಗ್ಯಾಸ್ ಇದ್ದಿದ್ದು ಯಾರ್ಯಾರ ಮನೆ ಗ್ಯಾಸ್ ಇದಾವ ಅನ್ನೋದು ನಮ್ಗೆ ಲಿಸ್ಟ್ ಬಂದಿದೆ. ಆ ಪ್ರಕಾರ ನಾವು ಅವ್ರಿಗೆ ಕೆರೋಸಿನ್ ಇಳಿಸಿವಿ. ಯಾಕಂದ್ರೆ ಸಬ್ಸಿಡಿ ಎರಡು ಪಡಿತಕ್ಕದ್ದಲ್ಲ, ಯಾವ್ದಾರು ಒಂದು ಪಡಿಬೇಕಾಗತ್ತೆ. 2 ಲೀಟರ್ ಕೊಡ್ರಿ 1 ಲೀಟರ್ ಕೊಡ್ರಿ ತಂದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮಾತಾಡೋದ ಹಿಂಗ್ ನೋಡ್ರಿ, ಎಲ್ಲಾ ಸರಿ ಮಾಡ್ತೀವಿ ಅಂತೇಳಿ ಹೋಗ್ಬಿಡ್ತಾರ. ಇಲ್ಲಿ ಮಂದಿ ಚಿಮ್ನಿ ಎಣ್ಣೆ ಸಿಗ್ಲಾರ್ದ ಹೊಯ್ಕೋಬೇಕು ನೋಡ್ರಿ. ಇವ್ರ ಕತ್ತಲ್ದಾಗ ಕೂಂತ್ರೆಷ್ಟು ಬಿಟ್ರೆಷ್ಟು. ಆದ್ರ ಜನ ತಿರುಗಿ ಬಿದ್ರ ಏನಾಕೈತಿ ಅನ್ನೋ ಖಬರ್ ಐತಿಲ್ ನಿಮ್ಗ? ಹಂಗಾಗೋಕ್ಕಿಂತ ಮೊದ್ಲ ಎಲ್ಲಾ ಸರಿ ಮಾಡ್ಬೇಕು ನೋಡ್ರಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ನಮ್ಮ ಸರ್ಕಾರದವ್ರ ಹಿಂಗ ನೋಡ್ರಿ, ಬರೀ ಆಣಿ ಮಾಡ್ತಾರ, ಆಮೇಲೆ ಮರ್ತ್ ಬಿಡ್ತಾರ. ಕೃಷ್ಣಾ ಹಿನ್ನೀರ್ನ್ಯಾಗ ಅದೆಷ್ಟು ಊರು ಮುಳುಗ್ ಹೋಗಿದ್ವ ಏನ, ಅದ್ರ ಜೊತೆ ಅವ್ರ ಜೀವನಾನು ಮುಳುಗ್ ಹೋದಂಗ ಆಗೈತ್ ನೋಡ್ರಿ. ಈಗ್ಯಾಕೆ ಈ ಮಾತು ಹೇಳಕತ್ತೀವಂತೀರೇನ? ಎಡಹಳ್ಳಿ ಊರನ್ ಮಂದಿ ಕತಿ ನೋಡ್ರಿ, ನಿಮ್ಗ ಗೊತ್ತಾಕೈತಿ. ಪಡ್ಸಾಲಿನೂ ಅದ, ಅಡ್ಗಿ ಮನಿನೂ ಅದ, ಮಕ್ಕಳಾಕ ಅದ ಕೋಲಿ. ಇಷ್ಟು ಸಣ್ಣ ಮನಿಯಾಗ ಮನಿ ಮಂದಿಯೆಲ್ಲ ಇರ್ಬೇಕು. ನೀವ ನೋಡ್ರಿ ಇಲ್ಲಿ ಹೆಂಗ್ ಜೀವನ ಮಾಡ್ಬೇಕು. ಆದ್ರ ಈ ಮಂದಿಗೆ ಇದನ್ ಬಿಟ್ರ ಬ್ಯಾರೆ ದಾರಿನ ಇಲ್ಲ. ಇವರು ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕಿನ ಎಡಹಳ್ಳಿ ಮಂದಿ. 10 ವರ್ಷದ ಹಿಂದ ಅಂದ್ರ 2001ರಾಗ ಆಲಮಟ್ಟಿ ಹಿನ್ನೀರ್ನ್ಯಾಗ ಎಡಹಳ್ಳಿ ಮುಳುಗಡೆಯಾಗಿತ್ತು. ಅವತ್ತಿಂದ ಇವರು ಬಾಳ್ವೆ ಇದ ಶೆಡ್ನಾಗ ನಡೆದೈತಿ. ಇವರಿಗೆ ಬ್ಯಾರೆ ವ್ಯವಸ್ಥೆ ಮಾಡಿಲ್ಲ. 2 ವರ್ಷದ ಹಿಂದ ನೆರೆ ಪ್ರವಾಹ ಬಂದ ಸಂತ್ರಸ್ತರಿಗೆ ಮನಿ ತಯಾರಾಗಿದ್ದು ಈಗಾಗಲೇ ಕೊಡಾಕ ಮುಂದಾಗ್ಯಾರ. ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ಮುಳುಗಡೆಯಾಗಿರೋ ಗ್ರಾಮಗಳಿಗೆ ಪುನರ್ವಸತಿ ಕಲ್ಪಿಸಿದ್ರು ಎಡಹಳ್ಳಿ ಗ್ರಾಮಕ್ ಮಾತ್ರ ಪುನರ್ವಸತಿ ಸೌಲಭ್ಯ ಇಲ್ದ ಪರದಾಡುವಂಗಾಗೈತಿ. ಮಳೆ ಬಿಸಿಲು ಮತ್ತ ಗಾಳಿ ಅನ್ನದ ಈ ತಗಡಿನ ಶೆಡ್ನಾಗ ಸಂತ್ರಸ್ತರ ಜೀವನ ಸಾಗಿಸೋಗಂತೂ ಒದ್ದಾಡುವಂಗಾಗೈತಿ. ಸರ್ ನಮ್ದೆಲ್ಲ ಭಾಳ ತೊಂದರೆ ಐತ್ರಿ ಸರ್. ಇಲ್ಲಿ ಸ್ವಲ್ಪ ಗೋರ್ಮೆಂಟಿಂದ ಏನಾರ ನಮಗೆ ಅನುಕೂಲ ಮಾಡಿಕೊಟ್ರೆ ಅಂತೂ ಭಾಳ ಚಲೋ ಆಕೈತ್ರಿ ಸರ್. ಇಲ್ಲೇ ನಮಗೊಂದು ಇಲ್ಲೇ ಪ್ಲಾಟ್ ಕೊಡ್ತೀನಿ ಅಂತೇಳಿ ಇಲ್ಲಿ ಅಂದಾರೆ ಸರ್. ಹೊಳೆ ಮುದೋಗ ಕೊಡ್ತೀನಿ ಅಂತೇಳಿ ಅಂದಾರು. ಕೊಡ್ತನಂದು ಸರ್ ಇಲ್ಲೇ ಫಸ್ಟ್ ಕೇಳತ್ತಾರೆ ಸರ್. ನಮ್ಮಲ್ಲಿ ಕೊಟ್ಟ ಆ ನಂತರ ಮುದೋಕ ಕೊಟ್ಟರು ಭಾಳ ಚಲೋ ಆಕೈತ್ರಿ ಸರ್. ಅಲ್ಲಿ ಹೋಗಿ ಮುದೋದಾಗ ಹೋಗಿ ಏನು ಮಾಡ್ಬೇಕ್ರಿ ನಾವೆಲ್ಲ ಹಳ್ಳಿ ಜನ ಪ್ಯಾಟಿಗೆ ಹೋತಂದ್ರೆ ಅಂತೂ ಏನೂ ಅನುಕೂಲ ಆಗಲ್ರಿ ಸರ್. ಇವರಿಗೆ ಎಡಹಳ್ಳಿ ಸಮೀಪ ಜಮೀನ್ ಕೊಡಲಾರ್ದ ಮುಧೋಳ್ ಸಮೀಪ ಕೊಡ್ತೀವಿ ಅಂದ್ರಂತ. ಅಲ್ಲಿ ಜಮೀನ್ ಕೊಟ್ರ ಈಗಿದ್ದ ಹೊಲ ಮನಿ ತೋಟ ನೋಡ್ಕೊಂಡು ಹೋಗೋದು ಹೆಂಗ ಅನ್ನೋದು ಸಂತ್ರಸ್ತರ ಪ್ರಶ್ನೆ ಆಗೈತಿ. ತಗಡಿನ ಶೆಡ್ನಾಗ ಮುದುಕರು ಮಕ್ಕಳು ಮರಿ ಕಟ್ಕೊಂಡು ಹೆಣ್ಮಕ್ಳು ಬಾಣಂತನಕ್ ಬಂದ ಹೆಣ್ಮಕ್ಳು ಸೌಲಭ್ಯ ಇಲ್ದ ತ್ರಾಸ್ ಪಡುವಂಗಾಗೈತಿ. ಅದಕ್ಕ ಸರ್ಕಾರದವರು ಮುಧೋಳ್ ಸಮೀಪ ಇರುವ ಪುನರ್ವಸತಿ ಕೇಂದ್ರದ ಬದಲಿ ಎಡಹಳ್ಳಿ ಗ್ರಾಮದ ಸಮೀಪ ಜಮೀನು ಕೊಟ್ಟು ಪುಣ್ಯ ಕಟ್ಗೋರಿ ಅಂತಾರ ಸಂತ್ರಸ್ತರು. ಈಗ ನಾವು ಪ್ಯಾಟಿಪಟ್ನ ಸೇರಿದ್ರೆ ನಮ್ಗೆ ಕಟ್ಟಿಗೆಕೊಳ್ಳೋ ಅನುಕೂಲ ಆಗೋದಿಲ್ಲ ರೀ. ದನಕರ ಸಾಕಾಗೋದಿಲ್ಲ. ಅದ್ರ ಸಂಬಂಧ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಗುಂಟೆ ಜಾಗ ಕೊಡ್ರಿ, ಮಕ್ಕಳಿಗೆ ಮರಿಗೆ ಮತ್ತೊಂದು ಅಲ್ಲೊಂದು ಗುಂಟೆ ಕೊಡಾಕತ್ರಿ. ನೀವು ನಮ್ಗೆ ಇಲ್ಲಿ ತೋರಿಸಿ ಅಲ್ಲಿ ಕೊಡ್ರಿ, ದಗದ ಕಪ್ಪಿಸಿ ಹೋಗಕ್ಕೆ ಅನುಕೂಲ ಆಕತ್ರಿ. ನಮಗೆ ಸುತ್ತಮುತ್ತ ಹಳ್ಳಿದಾವ್ರಿ, ಇಲ್ಲಿ ದುಡ್ಯಾಕೆ ಅನುಕೂಲ ಆಕತ್ತೇಳಿ ಕೇಳ್ಕೊತ ಕೂತೀವಿ ನಾವು. ಆಲಮಟ್ಟಿ ಹಿನ್ನೀರ್ನ್ಯಾಗ ಬಾಗಲಕೋಟೆ ಜಿಲ್ಲಾ 200ಕ್ಕಿಂತ ಹೆಚ್ಚು ಊರು ಮುಳುಗಡೆಯಾಗ್ಯಾವ. ಎಲ್ಲಾರ್ಗೂ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ಪುನರ್ವಸತಿ ಕಲ್ಪಿಸಿಕೊಟ್ಟಾರ. ಆದ್ರ ಎಡಹಳ್ಳಿ ಗ್ರಾಮದ ಸಂತ್ರಸ್ತ ಮಂದಿಗೆ ಮಾತ್ರ ಜಮೀನ್ ಸಂಬಂಧ ಜಗಳ ಬಂದ ಪುನರ್ವಸತಿ ಕೊಟ್ಟಿಲ್ಲ. ಆದ್ರ ಸರ್ಕಾರ ಈಗಾರ ಮನಸ್ ಮಾಡಿ ಸೂಕ್ತ ಸೌಲಭ್ಯ ನೀಡ್ಲಿ ಅಂತಾರ ಇಲ್ಲಿ ಮಂದಿ. ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.